ಸೂಸೈಡ್ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಸಚಿನ್ ಪಾಂಚಾಳ್ ಸಾವಿನ ಹಿಂದಿದ್ಯಾ ಹನಿ ಟ್ರ್ಯಾಪ್ ಜಾಲ? ಸ್ಫೋಟಕ ಆರೋಪ ಮಾಡಿದ್ದಾರೆ ಛಲವಾದಿ ನಾರಾಯಣಸ್ವಾಮಿ. ಸಚಿನ್ ಸಾವಿನ ಹಿಂದೆ ಸುಪಾರಿ, ಹನಿ ಟ್ರ್ಯಾಪ್ ಇದೆಲ್ಲದರ ಶಂಕೆ ಇದೆ ಅಂತ ಹೇಳಲಾಗಿದೆ. ಈ ಪ್ರಕರಣವನ್ನು ಸಿಬಿಐಗೆ ನೀಡಬೇಕು ಅಂತ ಛಲವಾದಿ ನಾರಾಯಣಸ್ವಾಮಿ ಆಗ್ರಹಿಸಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಛಲವಾದಿ ನಾರಾಯಣಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. ವಿಧಾನ ಪರಿಷತ್ನ ಪ್ರತಿಪಕ್ಷ ನಾಯಕರನ್ನು ಛಲವಾದಿ ನಾರಾಯಣಸ್ವಾಮಿ ಇದ್ದಾರೆ. ಸರ್, ಸಚಿನ್ ಆತ್ಮಹತ್ಯೆಯಲ್ಲಿ ಒಂದ್ ಕಡೆ ಸುಪಾರಿ ಪ್ರಕರಣ, ಮತ್ತೊಂದ್ ಕಡೆ ಬೇರೆ ಬೇರೆ ರೀತಿಯ ಕೂಡ ಎಲ್ಲ ಬರ್ತಾ ಇರುವಂತದ್ದು ಏನ್ ಅನ್ಸುತ್ತೆ ಸರ್? ನೋಡಿ, ಇದನ್ನ ಕಾಂಗ್ರೆಸ್ ವೈಯಕ್ತಿಕವಾಗಿ ತಗೊಂಡಿದೆ ಅಂತ ನಮ್ಮ ಮೇಲೆ ಆಪಾದನೆ ಮಾಡ್ತಿದ್ದಾರೆ. ಪ್ರಿಯಾಂಕ್ ಅವರು ಅದನ್ನೇ ಹೇಳಿದ್ದಾರೆ. ಏನಿದೆ ಇದರಲ್ಲಿ ವೈಯಕ್ತಿಕ? ನಿಮ್ಮ ಹೆಸರು ಅದರಲ್ಲಿ ಪ್ರಸ್ತಾಪ ಆಗಿಲ್ಲ ಅಂದ್ರೆ 7 ಪೇಜ್ ನೋಟ್ ಇದೆ. ಇದು ಎಲ್ಲಿ ಬಂತು, ಹೇಗೆ ಬಂತು, ಅದು ನಮಗೆ ಗೊತ್ತಿಲ್ಲದಿದ್ದು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಹರಿದಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಗಮನಕ್ಕೆ ಬಂದಾಗ ನಾವು ಅದನ್ನು ಪ್ರಶ್ನೆ ಮಾಡಬಾರ್ದು ಅಂತೇಳಿ. ವಿರೋಧ ಪಕ್ಷ ಇರೋದು ಏನಕ್ಕೆ ಮತ್ತೆ? ಇಲ್ಲಾಂದ್ರೆ ನಾವು ಮಾಡಲಿಲ್ಲ ಅಂತ ಇಟ್ಕೊಳ್ಳಿ, ನಾಳೆ ನೀವೇ ಏನು ಹೇಳ್ತೀರಿ? ವಿರೋಧ ಪಕ್ಷ ಸತ್ತಿದೆ ಅಂತೀರಿ. ವಿರುದ್ಧವಾಗಿ ವೈಯಕ್ತಿಕ ಯಾರ್ದು ಏನೂ ಇಲ್ಲ, ಪಕ್ಷದ್ದು ಇಲ್ಲ, ಇದು ಟಾರ್ಗೆಟ್ ಅಲ್ಲ. ಅಲ್ಲಿ ಪ್ರಸ್ತಾಪ ನಿಮ್ಮ ಹೆಸರು ಆಗಿದೆ, ನೀವು ಸಚಿವರಿದ್ದೀರಿ, ಎಲ್ಲ ನಿಮ್ಮ ರೈಟ್ ಹ್ಯಾಂಡು ಲೆಫ್ಟ್ ಹ್ಯಾಂಡ್ಗಳೇ ಇದ್ದಾರೆ ಅಲ್ಲಿ. ಆ ಗ್ಯಾಂಗ್ ಪೂರ್ತಿ ನಿಮ್ಮದು ಅಂತೇಳಿ ಆತ ಯಾರು ತೀರ್ಕೊಂಡಿದ್ದಾನೋ, ಸಚಿನ್ ತೀರ್ಕೊಂಡಿರೋ ಅವರೇ ಬರೆದಿಟ್ಟಿದ್ದಾರೆ. ಅದರಲ್ಲಿದೆ ಸುಪಾರಿ ಕೊಟ್ಟಿದ್ದಾರೆ, ಇವರೆಲ್ಲ ಸೇರಿ ಇಂತಿಂಥವ್ರನ್ನ ಇದು ಮುಗಿಸ್ಬೇಕು ಅಂತ ಅದನ್ನೆಲ್ಲ ಬರೆದಿದ್ದಾನೆ. ಅದರಲ್ಲೇನೆ ಹನಿ ಟ್ರ್ಯಾಪ್ಗೆ ಇಂತಿಂಥವ್ರನ್ನೆಲ್ಲ ಇವರು ರೆಡಿ ಮಾಡ್ತಾರೆ. ಈ ಗ್ಯಾಂಗು ಹನಿ ಟ್ರ್ಯಾಪ್ ಗ್ಯಾಂಗ್ ಅವರೇ ಹೇಳಿರೋದು. ಅಂದಮೇಲೆ ಇವರೆಲ್ಲ ನಿಮ್ಮ ಫಾಲೋವರ್ಸು, ನಿಮ್ಮ ಅನುಯಾಯಿಗಳು. ಅದರಿಂದ ಏನಾಗುತ್ತೆ, ನಿಮ್ಮ ಹೆಸರು ತಳಕ ಹಾಕೊಂಡ ಮೇಲೆ ಅದರಿಂದ ನೀವು ಜವಾಬ್ದಾರಿ, ಅದರಿಂದ ನೀವು ಹೊರಗೆ ಬರಬೇಕಾಗಿರೋದು ನಿಮ್ಮ ಜವಾಬ್ದಾರಿ. ಅದರಿಂದ ಇದು ಸತ್ಯ ಹೊರಗಡೆ ಬರಬೇಕು, ಆ ಕುಟುಂಬಕ್ಕೆ ನ್ಯಾಯ ಸಿಗಬೇಕು. ಈ ಆಪಾದನೆಗಳು ಸತ್ಯವ ಸುಳ್ಳ ಇವೆಲ್ಲವೂ ಕೂಡ ಗೊತ್ತಾಗಬೇಕು. ಈ ಕಾರಣದಿಂದಾಗಿ ಸೂಕ್ತ ಇದರಿಂದ ಅದನ್ನು ತನಿಖೆ ಮಾಡಬೇಕು. ವಿರೋಧ ಪಕ್ಷದ ನಾಯಕರಾಗಿ ಒಂದು ಜಾತಿಗೆ ಸೀಮಿತ ಆಗಬಾರ್ದು. ನಾವು ಎಲ್ಲರಿಗೂ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಇವತ್ತು ಅವರೇನು ನಮ್ಮ ಜಾತಿ ಅಲ್ಲ, ಆ ಕುಟುಂಬ ಹಿಂದುಳಿದ ಸಮುದಾಯದವರವರು, ಅವರಿಗೆ ನ್ಯಾಯ ಕೊಡಿಸ್ಬೇಕು. ಆ ಕಾರಣದಿಂದ ನಾನು ಹೇಳ್ತಕ್ಕಂಥದ್ದು ಸಿಒಡಿಗೆ ಕೊಟ್ಟರೆ ಇದರಿಂದ ಏನೂ ಬರೋದಿಲ್ಲ. ಬಿಜೆಪಿ ಬೀದಿ ಹೋರಾಟಕ್ಕೆ ಪ್ರಿಯಾಂಕ್ ಖರ್ಗೆ ವ್ಯಂಗ್ಯವಾಡಿದ್ದಾರೆ. ಹೋರಾಟನಾದ್ರೂ ಮಾಡ್ಲಿ, ಬಟ್ಟೆನಾದ್ರೂ ಹದ್ದುಕೊಳ್ಳಿ, ಬಿಜೆಪಿ ಹೋರಾಟಕ್ಕೆ ನಾನು ಬಗ್ಗಲ್ಲ ಅಂತ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ದಾಖಲೆ ಇದ್ರೆ ಜೊತೆಗೆ ಚರ್ಚೆಗೆ ಬನ್ನಿ ಅಂತ ಆಹ್ವಾನಿಸಿದ್ದಾರೆ. ನಾನು ನಿನ್ನೆನೆ ಹೇಳಿದ್ದೀನಲ್ಲ, ಪೋಸ್ಟರ್ ಚಳುವಳಿಯನ್ನ ಮಾಡ್ಕೊಳ್ಳಿ, ಎಷ್ಟಾದ್ರೂ ಚೀರಾಡ್ಕೊಳ್ಳಿ, ಬಟ್ಟೆ ಹರ್ಕೊಳ್ಳಿ, ಏನಾದ್ರೂ ಮಾಡ್ಲಿ, ಆದ್ರೆ ದಾಖಲೆಗಳನ್ನ ಮುಂದಿಟ್ಕೊಂಡು ಮಾತಾಡ್ಲಿ ಅಂತ ಅಷ್ಟೇ ತಾನೇ ಹೇಳ್ತಾ ಇರೋದು ನಾವು. ಅವ್ರು ಎಲ್ಲಿದೆ ಈಗ 3-4 ದಿನದಿಂದ ಬರೇ ಇದೇ ನಡೆಸಿದ್ದಾರೆ. ಏನಾದ್ರೂ ಸಾಕ್ಷಿ ಇದೆಯಾ ಅವ್ರ ಹತ್ರ? ಈಗ ನಾವು ಪದೇ ಅದೇ ಕೇಳ್ತಾ ಇರೋದು. ಏನಾದ್ರೂ ಲಾಜಿಕ್ ಆಗಿ ಮಾತಾಡಿದ್ರೆ ನಾವು ಉತ್ತರ ಕೊಡಬಹುದು. ಸುಮ್ಮನೆ ದಿನ ಬೆಳಿಗ್ಗೆ ಎದ್ದು ಪೋಸ್ಟರ್ ಚಳುವಳಿ ಮಾಡ್ತೀವಿ, ವಾಟ್ಸ್ಆಪ್ ಚಳುವಳಿ ಮಾಡ್ತೀವಿ, ಸುಳ್ಳು ಸುದ್ದಿ ಹಬ್ಬಿಸ್ತೀವಿ. ನಾವು ಇದ್ರ ಬಗ್ಗೆ ನಾವು ಸುಮ್ಮನೆ ಇರೋದಿಲ್ಲ ಅಂದ್ರೆ ಯಾವ್ದ್ರ ಬಗ್ಗೆ ಸುಮ್ಮನೆ ಇರೋದಿಲ್ಲ? ಹೇಗೆ ಸುಮ್ಮನೆ ಇರೋದಿಲ್ಲ? ಯಾಕೆ ಸುಮ್ಮನೆ ಇರೋದಿಲ್ಲ? ಅದೆಲ್ಲ ಸ್ವಲ್ಪ ಹೇಳ್ಬೇಕಲ್ಲ, ತಿಳಿಸಿ ಹೇಳಿ ಜನರಿಗೆ. ಅವ ಜನರಿಗೂ ನಂಬಿಕೆ ಬರ್ತದೆ. ನೀವು ಸುಮ್ಮನೆ ಬೆಳಿಗ್ಗೆ ಎದ್ದ ತಕ್ಷಣ ಪ್ರಿಯಾಂಕರ್ಗೆ ಹೆಸರು ಜಪ ಮಾಡಿದ ತಕ್ಷಣ ಜನರು ನಿಮ್ಗೆ ನಂಬ್ತಾರೆ ಅಂದ್ರೆ ಅದು ನಿಮ್ ಭ್ರಮೆ. ನಾನು ನಿನ್ನೆ ಕುರ್ಚಿ ಕಂಟಕಕ್ಕೆ ನಡುಗಿದ್ರ ಪ್ರಿಯಾಂಕ್ ಖರ್ಗೆ. ಮೃತ ಸಚಿನ್ ನಿವಾಸಕ್ಕೆ ಹೋಗ್ತೇನೆ ಅಂತ ಹೇಳಿದ್ರು. ಖಂಡ್ರೆ ಅವರು ಹೇಳ್ದಂಗೆ ಕೇಳ್ತೀನಿ ಅಂತ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಕುರ್ಚಿ ಹೋಗ್ಬಿಡತ್ತೆ ಅಂತ ಹೆದರಿದ್ರ? ಇಷ್ಟೊಳಗೆ ಹೋಗ್ಬೇಕಾಗಿತ್ತಲ್ವಾ ಸಚಿನ್ ಅವರ ನಿವಾಸಕ್ಕೆ? ಇಷ್ಟು ದಿವಸ ಏನ್ ಮಾಡ್ತಿದ್ರ? ಹಾಗಾದ್ರೆ ಈಗ ಬೆದರಿಕೆಯಿಂದಾಗಿ ಹೋಗ್ತಾ ಇದ್ದಾರಾ? ಪ್ರಿಯಾಂಕ್ ಖರ್ಗೆ ಬೆಂಗಳೂರಿನಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಮೃತ ಸಚಿನ್ ನಿವಾಸಕ್ಕೆ ಹೋಗ್ತೀನಿ ಅಂತ ಈಗ ಹೇಳಿಕೆ ಕೊಟ್ಟಿದ್ದಾರೆ. ನೋಡಿ, ಈಗಾಗಲೇ ಖಂಡ್ರೆ ನಾನು ಹೇಳಿದ್ದೀನಿ, ನಿನ್ನೆನೂ ಕೂಡ ಇದು ಹೇಳಿದ್ದೀನಿ. ಖಂಡ್ರೆ ಸಾಹೇಬರು ಹೋಗಿದ್ದಾರೆ. ಖಂಡ್ರೆ ಸಾಹೇಬ್ರವರ ನಿರ್ದೇಶನ ಮೇರೆಗೆ ಅವ್ರು ಏನು ಹೇಳ್ತಾರೆ ಅವ್ರ ಸಲಹೆ ಪಡೆದು ನಾನು ಮಾಡ್ತೀನಿ ಅಂತ ಹೇಳಿದ್ದೀನಿ. ಅವರು ಬಹಳ ಸ್ಪಷ್ಟವಾಗಿ ಕುಟುಂಬಸ್ಥರು ನಮ್ಗೆ ನ್ಯಾಯ ಒದಗಿಸ್ಕೊಡ್ಬೇಕು, ನಮ್ಗೆ ಯಾವುದೇ ರೀತಿಯಾದಂಥ ಪರಿಹಾರ ಬೇಡ ಅಂತ ಅವರು BJP ಅವ್ರದ್ದು ಆಗಲೇ ತಿರಸ್ಕಾರ ಮಾಡಿದ್ದಾರೆ. ನಾವು ಘೋಷಣೆಯನ್ನು ನಾವು ಮಾಡಿದ್ದೀವಿ.
ಆದರೆ ಕೊನೆಯದಾಗಿ ಅಲ್ಲಿ ಯಾಕಂದರೆ ಸ್ಥಳೀಯ ಶಾಸಕರು ಅವ್ರು ಆಗ್ತಾರೆ, ಸ್ಥಳೀಯ ಉಸ್ತುವಾರಿ ಸಚಿವರು ಅವರಿದ್ದಾರೆ. ಸೊ ಅವರ ಸಲಹೆ ಮೇರೆಗೆ ನಾವು ತೀರ್ಮಾನ ತಗೊಂತೀವಿ. ನೋಡಿ, ಈಗಾಗಲೇ ನಾನು ಹೇಳಿದ್ದೀನಿ, ನಿನ್ನೆನೂ ಕೂಡ ಇದು ಹೇಳಿದ್ದೀನಿ, ಖಂಡ್ರೆ ಸಾಹೇಬರು ಹೋಗಿದ್ದಾರೆ. ಖಂಡ್ರೆ ಸಾಹೇಬ್ರವರ ನಿರ್ದೇಶನ ಮೇರೆಗೆ ಅವ್ರು ಏನು ಹೇಳ್ತಾರೆ ಅವ್ರ ಸಲಹೆ ಪಡೆದು ನಾನು ಮಾಡ್ತೀನಿ ಅಂತ ಹೇಳಿದ್ದೀನಿ. ಅವರು ಬಹಳ ಸ್ಪಷ್ಟವಾಗಿ ಕುಟುಂಬಸ್ಥರು ನಮ್ಗೆ ನ್ಯಾಯ ಒದಗಿಸ್ಕೊಡ್ಬೇಕು. ಸೂಸೈಡ್ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಸಚಿನ್ ಪಾಂಚಾಳ್ ಸಾವಿನ ಹಿಂದಿದ್ಯಾ ಹನಿ ಟ್ರ್ಯಾಪ್ ಜಾಲ? ಸ್ಫೋಟಕ ಆರೋಪ ಮಾಡಿದ್ದಾರೆ ಛಲವಾದಿ ನಾರಾಯಣಸ್ವಾಮಿ. ಸಚಿನ್ ಸಾವಿನ ಹಿಂದೆ ಸುಪಾರಿ, ಹನಿ ಟ್ರ್ಯಾಪ್ ಇದೆಲ್ಲದರ ಶಂಕೆ ಇದೆ ಅಂತ ಹೇಳಲಾಗಿದೆ. ಈ ಪ್ರಕರಣವನ್ನು ಸಿಬಿಐಗೆ ನೀಡಬೇಕು ಅಂತ ಛಲವಾದಿ ನಾರಾಯಣಸ್ವಾಮಿ ಆಗ್ರಹಿಸಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಛಲವಾದಿ ನಾರಾಯಣಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. ವಿಧಾನ ಪರಿಷತ್ನ ಪ್ರತಿಪಕ್ಷ ನಾಯಕರನ್ನು ಛಲವಾದಿ ನಾರಾಯಣಸ್ವಾಮಿ ಇದ್ದಾರೆ. ಸರ್, ಸಚಿನ್ ಆತ್ಮಹತ್ಯೆಯಲ್ಲಿ ಒಂದ್ ಕಡೆ ಸುಪಾರಿ ಪ್ರಕರಣ ಮತ್ತೊಂದ್ ಕಡೆ ಬೇರೆ ಬೇರೆ ರೀತಿಯ ಕೂಡ ಎಲ್ಲ ಬರ್ತಾ ಇರುವಂತದ್ದು ಏನಿಸುತ್ತೆ ಸರ್? ಈಗ ನೋಡಿ, ಇದನ್ನ ಕಾಂಗ್ರೆಸ್ ವೈಯಕ್ತಿಕವಾಗಿ ತಗೊಂಡಿದೆ ಅಂತ ನಮ್ಮ ಮೇಲೆ ಆಪಾದನೆ ಮಾಡ್ತಿದ್ದಾರೆ. ಪ್ರಿಯಾಂಕ್ ಅವರು ಅದನ್ನೇ ಹೇಳಿದ್ದಾರೆ. ಏನಿದೆ ಇದರಲ್ಲಿ ವೈಯಕ್ತಿಕ? ನಿಮ್ಮ ಹೆಸರು ಅದರಲ್ಲಿ ಪ್ರಸ್ತಾಪ ಆಗಿಲ್ಲ ಅಂದ್ರೆ 7 ಪೇಜ್ ನೋಟ್ ಇದೆ. ಇದು ಎಲ್ಲಿ ಬಂತು, ಹೇಗೆ ಬಂತು, ಅದು ನಮಗೆ ಗೊತ್ತಿಲ್ಲದಿದ್ದು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಹರಿದಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಗಮನಕ್ಕೆ ಬಂದಾಗ ನಾವು ಅದನ್ನು ಪ್ರಶ್ನೆ ಮಾಡಬಾರ್ದು ಅಂತೇಳಿ. ವಿರೋಧ ಪಕ್ಷ ಇರೋದು ಏನಕ್ಕೆ ಮತ್ತೆ? ಇಲ್ಲಾಂದ್ರೆ ನಾವು ಮಾಡಲಿಲ್ಲ ಅಂತ ಇಟ್ಕೊಳ್ಳಿ, ನಾಳೆ ನೀವೇ ಏನು ಹೇಳ್ತೀರಿ? ವಿರೋಧ ಪಕ್ಷ ಸತ್ತಿದೆ ಅಂತೀರಿ. ವಿರುದ್ಧವಾಗಿ ವೈಯಕ್ತಿಕ ಯಾರ್ದು ಏನೂ ಇಲ್ಲ, ಪಕ್ಷದ್ದು ಇಲ್ಲ, ಇದು ಟಾರ್ಗೆಟ್ ಅಲ್ಲ. ಅಲ್ಲಿ ಪ್ರಸ್ತಾಪ ನಿಮ್ಮ ಹೆಸರು ಆಗಿದೆ, ನೀವು ಸಚಿವರಿದ್ದೀರಿ, ಎಲ್ಲ ನಿಮ್ಮ ರೈಟ್ ಹ್ಯಾಂಡು ಲೆಫ್ಟ್ ಹ್ಯಾಂಡ್ಗಳೇ ಇದ್ದಾರೆ ಅಲ್ಲಿ. ಆ ಗ್ಯಾಂಗ್ ಪೂರ್ತಿ ನಿಮ್ಮದು ಅಂತೇಳಿ ಆತ ಯಾರು ತೀರ್ಕೊಂಡಿದ್ದಾನೋ ಸಚಿನ್ ತೀರ್ಕೊಂಡಿರೋ ಅವರೇ ಬರೆದಿಟ್ಟಿದ್ದಾರೆ. ಅದರಲ್ಲಿದೆ ಸುಪಾರಿ ಕೊಟ್ಟಿದ್ದಾರೆ, ಇವರೆಲ್ಲ ಸೇರಿ ಇಂತಿಂಥವ್ರನ್ನ ಇದು ಮುಗಿಸ್ಬೇಕು ಅಂತ ಅದನ್ನೆಲ್ಲ ಬರೆದಿದ್ದಾನೆ. ಅದರಲ್ಲೇನೆ ಹನಿ ಟ್ರ್ಯಾಪ್ಗೆ ಇಂತಿಂಥವ್ರನ್ನೆಲ್ಲ ಇವರು ರೆಡಿ ಮಾಡ್ತಾರೆ. ಈ ಗ್ಯಾಂಗು ಹನಿ ಟ್ರ್ಯಾಪ್ ಗ್ಯಾಂಗ್ ಅವರೇ ಹೇಳಿರೋದು. ಅಂದಮೇಲೆ ಇವರೆಲ್ಲ ನಿಮ್ಮ ಫಾಲೋವರ್ಸು, ನಿಮ್ಮ ಅನುಯಾಯಿಗಳು. ಅದರಿಂದ ಏನಾಗುತ್ತೆ, ನಿಮ್ಮ ಹೆಸರು ತಳಕ ಹಾಕೊಂಡ ಮೇಲೆ ಅದರಿಂದ ನೀವು ಜವಾಬ್ದಾರಿ, ಅದರಿಂದ ನೀವು ಹೊರಗೆ ಬರಬೇಕಾಗಿರೋದು ನಿಮ್ಮ ಜವಾಬ್ದಾರಿ. ಅದರಿಂದ ಇದು ಸತ್ಯ ಹೊರಗಡೆ ಬರಬೇಕು, ಆ ಕುಟುಂಬಕ್ಕೆ ನ್ಯಾಯ ಸಿಗಬೇಕು. ಈ ಆಪಾದನೆಗಳು ಸತ್ಯವ ಸುಳ್ಳ ಇವೆಲ್ಲವೂ ಕೂಡ ಗೊತ್ತಾಗಬೇಕು. ಈ ಕಾರಣದಿಂದಾಗಿ ಸೂಕ್ತ ಇದರಿಂದ ಅದನ್ನು ತನಿಖೆ ಮಾಡಬೇಕು. ವಿರೋಧ ಪಕ್ಷದ ನಾಯಕರಾಗಿ ಒಂದು ಜಾತಿಗೆ ಸೀಮಿತ ಆಗಬಾರ್ದು. ನಾವು ಎಲ್ಲರಿಗೂ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಇವತ್ತು ಅವರೇನು ನಮ್ಮ ಜಾತಿ ಅಲ್ಲ, ಆ ಕುಟುಂಬ ಹಿಂದುಳಿದ ಸಮುದಾಯದವರವರು, ಅವರಿಗೆ ನ್ಯಾಯ ಕೊಡಿಸ್ಬೇಕು. ಆ ಕಾರಣದಿಂದ ನಾನು ಹೇಳ್ತಕ್ಕಂಥದ್ದು ಸಿಬೋಡಿಗೆ ಕೊಟ್ಟರೆ ಇದರಿಂದ ಏನೂ ಬರೋದಿಲ್ಲ. ಬಿಜೆಪಿ ಬೀದಿ ಹೋರಾಟಕ್ಕೆ ಪ್ರಿಯಾಂಕ್ ಖರ್ಗೆ ವ್ಯಂಗ್ಯವಾಡಿದ್ದಾರೆ. ಹೋರಾಟನಾದ್ರೂ ಮಾಡಲಿ, ಬಟ್ಟೆನಾದ್ರೂ ಹರಿದುಕೊಳ್ಳಿ, ಬಿಜೆಪಿ ಹೋರಾಟಕ್ಕೆ ನಾನು ಬಗ್ಗಲ್ಲ ಅಂತ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ದಾಖಲೆ ಇದ್ರೆ ಜೊತೆಗೆ ಚರ್ಚೆಗೆ ಬನ್ನಿ ಅಂತ ಆಹ್ವಾನಿಸಿದ್ದಾರೆ. ನಾನು ನಿನ್ನೆನೆ ಹೇಳಿದ್ದೀನಲ್ಲ, ಪೋಸ್ಟರ್ ಚಳುವಳಿಯನ್ನ ಮಾಡ್ಕೊಳ್ಳಿ, ಎಷ್ಟಾದ್ರೂ ಚೀರಾಡ್ಕೊಳ್ಳಿ, ಬಟ್ಟೆ ಹರ್ಕೊಳ್ಳಿ, ಏನಾದ್ರೂ ಮಾಡಲಿ, ಆದರೆ ದಾಖಲೆಗಳನ್ನ ಮುಂದಿಟ್ಕೊಂಡು ಮಾತಾಡ್ಲಿ ಅಂತ ಅಷ್ಟೇ ತಾನೇ ಹೇಳ್ತಾ ಇರೋದು ನಾವು. ಅವ್ರು ಎಲ್ಲಿದೆ ಈಗ 3-4 ದಿನದಿಂದ ಬರೇ ಇದೇ ನಡೆಸಿದ್ದಾರೆ. ಏನಾದ್ರೂ ಸಾಕ್ಷಿ ಇದೆಯಾ ಅವ್ರ ಹತ್ರ? ಈಗ ನಾವು ಪದೇ ಅದೇ ಕೇಳ್ತಾ ಇರೋದು. ಏನಾದರೂ ಲಾಜಿಕ್ ಆಗಿ ಮಾತಾಡಿದ್ರೆ ನಾವು ಉತ್ತರ ಕೊಡಬಹುದು. ಸುಮ್ಮನೆ ದಿನ ಬೆಳಿಗ್ಗೆ ಎದ್ದು ಪೋಸ್ಟರ್ ಚಳುವಳಿ ಮಾಡ್ತೀವಿ, ವಾಟ್ಸ್ಆ್ಯಪ್ ಚಳುವಳಿ ಮಾಡ್ತೀವಿ, ಸುಳ್ಳು ಸುದ್ದಿ ಹಬ್ಬಿಸ್ತೀವಿ. ನಾವು ಇದ್ರ ಬಗ್ಗೆ ನಾವು ಸುಮ್ಮನೆ ಇರೋದಿಲ್ಲ ಅಂದ್ರೆ ಯಾವ್ದ್ರ ಬಗ್ಗೆ ಸುಮ್ಮನೆ ಇರೋದಿಲ್ಲ? ಹೇಗೆ ಸುಮ್ಮನೆ ಇರೋದಿಲ್ಲ? ಯಾಕೆ ಸುಮ್ಮನೆ ಇರೋದಿಲ್ಲ? ಅದೆಲ್ಲ ಸ್ವಲ್ಪ ಹೇಳ್ಬೇಕಲ್ಲ, ತಿಳಿಸಿ ಹೇಳಿ ಜನರಿಗೆ. ಅವ ಜನರಿಗೂ ನಂಬಿಕೆ ಬರ್ತದೆ. ನೀವು ಸುಮ್ಮನೆ ಬೆಳಿಗ್ಗೆ ಎದ್ದ ತಕ್ಷಣ ಪ್ರಿಯಾಂಕರ್ಗೆ ಹೆಸರು ಜಪ ಮಾಡಿದ ತಕ್ಷಣ ಜನರು ನಿಮ್ಗೆ ನಂಬ್ತಾರೆ ಅಂದ್ರೆ ಅದು ನಿಮ್ಮ ಭ್ರಮೆ. ನಾನು ನಿನ್ನೆ ಕುರ್ಚಿ ಕಂಟಕಕ್ಕೆ ನಡುಗಿದ್ರ ಪ್ರಿಯಾಂಕ್ ಖರ್ಗೆ. ಮೃತ ಸಚಿನ್ ನಿವಾಸಕ್ಕೆ ಹೋಗ್ತೇನೆ ಅಂತ ಹೇಳಿದ್ರು. ಖಂಡ್ರೆ ಅವರು ಹೇಳ್ದಂಗೆ ಕೇಳ್ತೀನಿ ಅಂತ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಕುರ್ಚಿ ಹೋಗ್ಬಿಡತ್ತೆ ಅಂತ ಹೆದರಿದ್ರ? ಇಷ್ಟೊಳಗೆ ಹೋಗ್ಬೇಕಾಗಿತ್ತಲ್ವಾ ಸಚಿನ್ ಅವರ ನಿವಾಸಕ್ಕೆ? ಇಷ್ಟು ದಿವಸ ಏನ್ ಮಾಡ್ತಿದ್ರ? ಹಾಗಾದ್ರೆ ಈಗ ಬೆದರಿಕೆಯಿಂದಾಗಿ ಹೋಗ್ತಾ ಇದ್ದಾರಾ? ಪ್ರಿಯಾಂಕ್ ಖರ್ಗೆ ಬೆಂಗಳೂರಿನಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಮೃತ ಸಚಿನ್ ನಿವಾಸಕ್ಕೆ ಹೋಗ್ತೀನಿ ಅಂತ ಈಗ ಹೇಳಿಕೆ ಕೊಟ್ಟಿದ್ದಾರೆ.
ನೋಡಿ ಈಗಾಗಲೇ ನಾನು ಹೇಳಿದ್ದೀನಿ, ನಿನ್ನೆನೂ ಕೂಡ ಇದು ಹೇಳಿದ್ದೀನಿ. ಖಂಡ್ರೆ ಸಾಹೇಬರು ಹೋಗಿದ್ದಾರೆ. ಖಂಡ್ರೆ ಸಾಹೇಬ್ರವರ ನಿರ್ದೇಶನ ಮೇರೆಗೆ ಅವ್ರು ಏನು ಹೇಳ್ತಾರೆ ಅವ್ರ ಸಲಹೆ ಪಡೆದು ನಾನು ಮಾಡ್ತೀನಿ ಅಂತ ಹೇಳಿದ್ದೀನಿ. ಅವರು ಬಹಳ ಸ್ಪಷ್ಟವಾಗಿ ಕುಟುಂಬಸ್ಥರು ನಮ್ಗೆ ನ್ಯಾಯ ಒದಗಿಸ್ಕೊಡ್ಬೇಕು, ನಮ್ಗೆ ಯಾವುದೇ ರೀತಿಯಾದಂಥ ಪರಿಹಾರ ಬೇಡ ಅಂತ ಅವರು BJP ಅವ್ರದ್ದು ಆಗಲೇ ತಿರಸ್ಕಾರ ಮಾಡಿದ್ದಾರೆ. ನಾವು ಘೋಷಣೆಯನ್ನು ನಾವು ಮಾಡಿದ್ದೀವಿ. ಆದರೆ ಕೊನೆಯದಾಗಿ ಅಲ್ಲಿ ಯಾಕಂದರೆ ಸ್ಥಳೀಯ ಶಾಸಕರು ಅವರು ಆಗ್ತಾರೆ, ಸ್ಥಳೀಯ ಉಸ್ತುವಾರಿ ಸಚಿವರು ಅವರಿದ್ದಾರೆ. ಸೊ ಅವರ ಸಲಹೆ ಮೇರೆಗೆ ನಾವು ತೀರ್ಮಾನ ತಗೊಂತೀವಿ. ನೋಡಿ ಈಗಾಗಲೇ ನಾನು ಹೇಳಿದ್ದೀನಿ, ನಿನ್ನೆನೂ ಕೂಡ ಇದು ಹೇಳಿದ್ದೀನಿ. ಖಂಡ್ರೆ ಸಾಹೇಬರು ಹೋಗಿದ್ದಾರೆ. ಖಂಡ್ರೆ ಸಾಹೇಬ್ರವರ ನಿರ್ದೇಶನ ಮೇರೆಗೆ ಅವ್ರು ಏನು ಹೇಳ್ತಾರೆ ಅವ್ರ ಸಲಹೆ ಪಡೆದು ನಾನು ಮಾಡ್ತೀನಿ ಅಂತ ಹೇಳಿದ್ದೀನಿ. ಅವರು ಬಹಳ ಸ್ಪಷ್ಟವಾಗಿ ಕುಟುಂಬಸ್ಥರು ನಮ್ಗೆ ನ್ಯಾಯ ಒದಗಿಸ್ಕೊಡ್ಬೇಕು. ಸೂಸೈಡ್ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಸಚಿನ್ ಪಾಂಚಾಳ್ ಸಾವಿನ ಹಿಂದಿದ್ಯಾ ಹನಿ ಟ್ರ್ಯಾಪ್ ಜಾಲ? ಸ್ಫೋಟಕ ಆರೋಪ ಮಾಡಿದ್ದಾರೆ ಛಲವಾದಿ ನಾರಾಯಣಸ್ವಾಮಿ. ಸಚಿನ್ ಸಾವಿನ ಹಿಂದೆ ಸುಪಾರಿ, ಹನಿ ಟ್ರ್ಯಾಪ್ ಇದೆಲ್ಲದರ ಶಂಕೆ ಇದೆ ಅಂತ ಹೇಳಲಾಗಿದೆ. ಈ ಪ್ರಕರಣವನ್ನು CBIಗೆ ನೀಡಬೇಕು ಅಂತ ಛಲವಾದಿ ನಾರಾಯಣಸ್ವಾಮಿ ಆಗ್ರಹಿಸಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಛಲವಾದಿ ನಾರಾಯಣಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. ವಿಧಾನ ಪರಿಷತ್ನ ಪ್ರತಿಪಕ್ಷ ನಾಯಕರನ್ನು ಚಲವಾದಿ ನಾರಾಯಣಸ್ವಾಮಿ ಇದ್ದಾರೆ. ಸರ್, ಸಚಿನ್ ಆತ್ಮಹತ್ಯೆಯಲ್ಲಿ ಒಂದ್ ಕಡೆ ಸುಪಾರಿ ಪ್ರಕರಣ ಮತ್ತೊಂದ್ ಕಡೆ ಬೇರೆ ಬೇರೆ ರೀತಿಯ ಕೂಡ ಎಲ್ಲ ಬರ್ತಾ ಇರುವಂತದ್ದು ಏನಿಸುತ್ತೆ ಸರ್? ನೋಡಿ, ಇದನ್ನ ಕಾಂಗ್ರೆಸ್ ವೈಯಕ್ತಿಕವಾಗಿ ತಗೊಂಡಿದೆ ಅಂತ ನಮ್ಮ ಮೇಲೆ ಆಪಾದನೆ ಮಾಡ್ತಾರೆ.